ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಸಹ ನಾವು ಮುಂಜಾನೆ ದೇವರಿಗೆ ಕೋಪವನ್ನು ಎಬ್ಬಿಸುವಂತ 4 ಅಭ್ಯಾಸಗಳು, ಇದರ ಕುರಿತು ಹೆಚ್ಚಿನ ಸಂದೇಶವನ್ನ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ತೀವಿ. ಕೇಳಿಸ್ಕೊಳ್ರಿ, ಆನಂದ ಪಡ್ರಿ, ಆಶೀರ್ವಾದ ಹೊಂದ್ರಿ. ನಾನು ನೀನು ಶೋಧನೆಗೆ ಮುಂಚೆನೆ ನಾನು ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡು. ನನಗೆ ಗೊತ್ತಿಲ್ಲ, ಈಗ ಈ ನೈಟ್ ಕೆಲಸಗಳಿದೆ, ಅದು ಬಿಡಿ. ಈ ಕಾಲ್ ಸೆಂಟ್ರು ಮತ್ತು ಈ ನೈಟು DTP ಕೆಲಸನೋ ಏನೇನೋ ಕೆಲಸಗಳಿದೆ ಅಲ್ವಾ, ಈ ಕೆಲಸಗಳು ಬಿಟ್ಬಿಡ್ರಿ. ಅದು ಆ ನೈಟ್ ಕೆಲಸದವರು ಪಾಪ ಬೆಳಿಗ್ಗೆ ನಿದ್ದೆ ಮಾಡಬೇಕು, ಇದೆಲ್ಲ ಇದೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಟೀನೇಜರ್ಸಲ್ಲಿ ಸುಮಾರು ಜನ ಈ ಒಂದು ಪ್ರಾಕ್ಟೀಸ್ನ ಅಳವಳ ಮಾಡ್ಕೊಂಡಿದ್ದಾರೆ. ಏನಂದರೆ ತುಂಬ ಮುಂಜಾನೆ ಮಲಗೋದು ಜಾಸ್ತಿ. ಕಡೆಗೆ ಅವ್ರ ಮುಖಗಳು ನೋಡಿದ್ರೆ ಕುಂಬಳಕಾಯಿ ಮತ್ತು ಸೌತೆಕಾಯಿ ಮುಖ ಥರ ಇರ್ತದೆ. ಹೀಗಾಗಿ ದೇರ್ ಈಸ್ ಎ ಟೈಮ್, ಕೆಲವು ಸಲ ಸ್ವಲ್ಪ ಜಾಸ್ತಿ ಮಲಗಬೇಕಾಗುತ್ತೆ. ಯಾಕಂತಂದರೆ ನೀವು ಬೆಳಿಗ್ಗೆ ಯಾವಾಗಲೂ ಸ್ಕೂಲ್ಗೆ ಹೋಗ್ತಾ ಇರ್ತೀರ, ಕಾಲೇಜ್ಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಕೆಲವು ನಮ್ಗೆ ಅರ್ಥ ಆಗ್ತದೆ. ಕೆಲವು ಹಬ್ಬ ಇರ್ತದೆ ನೋಡ್ರಿ. ಯಾಕೆ ದೇವರು ಇಸ್ರಾಯೇಲ್ರಿಗೆ 7 ಹಬ್ಬ ಕೊಟ್ಟರು? ಯಾಕಂದರೆ ಸೊ ದಟ್ ದೇ ಕ್ಯಾನ್ ಹ್ಯಾವ್ ಎ ಜಾಯ್ಫುಲ್ ಲೈಫ್. ಅದೇ ಥರ ನಮಗೆ ಯಾವತ್ತಾರು ಒಂದಿನ ಬೆಳಿಗ್ಗೆ 9-10 ಗಂಟೆವರೆಗೂ ಮಲಗಬೇಕು, ಹಂಗೇ ಇರೋ ರಾಸಿಗೆ ಮೇಲೆ ನೋ ಪ್ರಾಬ್ಲಮ್. ಬಟ್ ಡೈಲಿ ಪ್ರಾಕ್ಟೀಸ್ ಅದಾಗಬಾರ್ದು. ಏನಾಗಬಾರ್ದು? ಡೈಲಿ ಪ್ರಾಕ್ಟೀಸ್ ಆಗಬಾರ್ದು. ವೆರಿ 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 ಇಂಪಾರ್ಟೆಂಟ್. ಈಗ ಇಲ್ಲಿ ನಿದ್ರೆ ಮಾಡೋದು ನಾಟ್ ಎ ಪ್ರಾಬ್ಲಮ್, ಆದರೆ ದುಃಖ ಭಾರದಿಂದ ಇವರಿಗೆ ನಿದ್ರೆ ಇದೆ. ಮನಸ್ಸಲ್ಲಿ ಏನೋ ದುಃಖ ಭಾರ, ಆದರೆ ನಿದ್ದೆ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಆ ಥರನೇ ಮಲ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಮಗಳೇ, ನಾನು ನಿನ್ನ ಭಾರವನ್ನು ಹೊರಕ್ಕೆ ನಾನು ರೆಡಿಯಾಗಿದ್ದೀನಿ. ನಿನ್ನ ಕುಟುಂಬದ ಭಾರ, ನಿನ್ನ ಮಕ್ಕಳ ಭಾರ, ನಿನ್ನ ಜೀವಿತದ ಭಾರ, ನಿನ್ನ ಸೇವೆ ಭಾರ, ಅಥವಾ ನಿನ್ನ ಬಿಸ್ನೆಸ್ ಭಾರ, ಅಥವಾ ನಿಂಗೇನು ಭಾರ ಇದೋ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇರೋದು ಸ್ಪಿರಿಚುವಲ್ ಆದ ಕಾರ್ಯ. ದೇವರ ಮಕ್ಕಳಿಗೆ ಎಲ್ಲ ಹೃದಯನೇ. ದೈಹಿಕವಾಗಿ ಆಯಾ ವಯಸ್ಸಿಗೆ ತಕ್ಕಂತೆ ನಮಗೆ ಆಗಬೇಕಾದಂಥ ಕಾರ್ಯಗಳು ಆಗ್ತಾನೆ ಇರ್ತದೆ. ಅದು ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್, ಬಿಕಾಸ್ ಅದರಲ್ಲಿ ಒಳ್ಳಿ ಸ್ಪಿರಿಚುವಲ್ ಎರಡೂ ಒಂದೇ, ದೈಹಿಕವಾಗಿ. ಬಟ್ ಆದರೆ ಈ ಆತ್ಮ ಇದಲ್ಲ, ಈ ಹೃದಯ ಇದಲ್ಲ, ಇದನ್ನು ನಾನು ನೀನು ಜಾಗರೂಕತೆಯಿಂದ ನಾನು ನೀನು ಕಾಪಾಡಿಕೊಳ್ಬೇಕು. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಇವತ್ತು ದುಃಖ ಭಾರ ಇದೆ. ಅವ್ರು ಯಾರಾದರೂ ಇದ್ದರೆ, ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀನು ಇವತ್ತೇ ಮೊದಲನೇದಾಗಿ ಯೇಸುಸ್ವಾಮಿ ಬಳಿಗೆ ಬಂದಿದ್ದರೆ, ಒಂದು ಯೇಸುಸ್ವಾಮಿಗೆ ಹೃದಯ ಕೊಡಿ. ಎರಡನೇದಾಗ ಒಂದು ತೀರ್ಮಾನ ಮಾಡಿ, ದೇವರೇ ನನಗೆ ಫಸ್ಟು ನೀನೇ. ದೇವರೇ ಯಾರು? ನನಗೆ ಫಸ್ಟು ನೀನೇ. ತೀರ್ಮಾನ ಮಾಡಿ ನೋಡ್ರಿ. ನೀವು ನೋಡ್ರಿ, ಬೇಕಂದರೆ ಆ ದಿನ ಎಲ್ಲ ನೀನು ಸಂತೋಷವಾಗಿರ್ತೀಯ, ನೀನು ಸಮಾಧಾನವಾಗಿರ್ತೀಯ, ನಿನ್ನ ಜೊತೆ ಇರೋರ್ನೂ ಸಂತೋಷ ಪಡಿಸ್ತೀಯ, ನಿನಗೆ ನಗು ಮುಖ ಇರ್ತದೆ, ನೀನು ರಫ್ ಆಗಿರೋದಿಲ್ಲ. ಹಲ್ಲೆಲೂಯಾ. ಓಕೆ, ದೇವರ ಸ್ತೋತ್ರ. ಈಗ ನಾವು ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ. ಇಫ್ ವಿ ಡೋಂಟ್ ಪ್ರೇ, 3 ಕ್ವಶನ್, 3 ಕಾರ್ಯ ಆಗುತ್ತೆ. ಸರಿ, ನಾವು ಪ್ರಾರ್ಥನೆ ಮಾಡದಿದ್ರೆ, ಅಂದರೆ ಪ್ರಾರ್ಥನೆ, ಬೈಬಲ್ ಓದೋದು, ಆರಾಧನೆ ನೀವೇ ಪ್ಲ್ಯಾನ್ ಮಾಡ್ಕೋಬೇಕು. ಅದು ಎಷ್ಟು ಟೈಮ್, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರೋ ಪ್ಲ್ಯಾನ್ ಅಕಾರ್ಡಿಂಗ್ ಟು ಯೋರ್ ಏಜ್, ಅಕಾರ್ಡಿಂಗ್ ಟು ಯೋರ್ ವರ್ಕ್, ನಿಮ್ಮ ಪ್ರೊಫೆಷನ್, ನಿಮ್ಮ ವರ್ಕ್, ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಪ್ರತಿಯೊಬ್ಬೊಬ್ಬರು ಎಲ್ಲರೂ ಗಮನ ಇಡಿ. ನಾನು ಸಾತ್ನೂರಲ್ಲಿದ್ದಾಗ ಸುಮಾರು 8-10 ಹಸು ಹಾಲು ಕರೀತಾ ಇದೆ. ತಿರ್ಗಾ ನನ್ನ ಎತ್ತಿ ಇದಕ್ಕೆ ಹಾಕ್ಬಿಟ್ರು, ಎಲ್ಲಿಗೆ ಹೊಲಕ್ಕೆ ಹಾಕ್ಬಿಟ್ರು. 5 ಎಕರೆ ಹೊಲದಲ್ಲಿ ಉಳಬೇಕು. ನಾನೇನು ಮಾಡ್ತಿದ್ದೆ ಗೊತ್ತಾ? ಎಲ್ಲರೂ 6:15 ನನ್ನ ಜೊತೆ ಇನ್ನೊಬ್ಬ ಇದ್ದ, ಸರಿ. ಆದರೆ ನಾನೇನು ಮಾಡ್ತಿದ್ದೆ, 4:15 ಎದ್ಬಿಡ್ತಾ ಇದ್ದೆ. ಎದ್ಬಿಟ್ಟು ಈ ಸಂಗೀತ ಬುಕ್ ತೊಗೊಂಡು ಹಾಡಾಡ್ಕೊಂಡು ಬೈಬಲ್ ಓದಿ ಮುಗಿಸ್ಬಿಟ್ಟು ಆಮೇಲೆ ನಾನು ಹೊಲ ಉಳೋದು ಶುರು ಮಾಡ್ತಾಯಿದ್ದೆ. ಇದನ್ನೆಲ್ಲ ದೇವರು ಆವಾಗ ನೋಡ್ತಾ ಇದ್ರು. ನನಗೆ ಇನ್ನೂ ನೆನಪಿದೆ. ಅಲ್ಲಿ ಎಲ್ಲಿ ಹೊಲದ ಹತ್ರ ಒಂದು ಜಾಗ ಇತ್ತು,
ದಿಣ್ಣೆ ಹತ್ರ ಒಂದು ಜಾಗ ಇತ್ತು, ಅಲ್ಲಿ ಹೋಗೋದು, ಈ ಸಂಗೀತ ಪುಸ್ತಕ ಇದನ್ನೆಲ್ಲ ತೊಗೊಳ್ಳೋದು. ಆವಾಗ ಕೇವಲ ನನಗೆ ಎಷ್ಟು ಒಂದು 16-17 ವಯಸ್ಸು. ಆವಾಗಲೇ ಪ್ಲ್ಯಾನ್ ಮಾಡ್ತಿದ್ದೆ ನಾನು. ನೀವು ಅಷ್ಟೇ ಅಮ್ಮ, ಎಲ್ಲರೂ ಗಮನ ಇಡ್ರಿ, ಪ್ಲ್ಯಾನ್ ಮಾಡಿ. ನೀವು ಪ್ಲ್ಯಾನ್ ಮಾಡಿ, ನಿನ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಪ್ರೀತಿಯಿಂದ ದೇವರೊಂದಿಗೆ ಸಮಯ ಕಳೆಯೋಕ್ಕೆ ನೀವು ಟೈಮ್ ಮಾಡು. ನೋಡಿ, ನಿಮ್ಮ ಎಜುಕೇಷನ್, ನಿಮ್ಮ ಪ್ರೊಫೆಷನ್, ನಿಮ್ಮ ಕುಟುಂಬ, ನಿಮ್ಮ ಜೀವಿತ ಯಾವುದೇ ಇರ್ಬೋದು, ಓಕೆ, ನಿಮಗೆ ದುಃಖ ಭಾರ ಇಲ್ಲದೆ ಇದ್ದಂಗೆ ದೇವರು ಮಾಡ್ತಾರೆ. ಆದರೆ ನೀನು ಮಾಡದೆ ಹೋದರೆ 3 ಕಾರ್ಯ ಆಗುತ್ತೆ. ಒಂದನೇದು ಪ್ರಾರ್ಥನೆ ಮಾಡದೆ ಹೋದರೆ, ದೇವರೊಂದಿಗೆ ಟೈಮ್ ಸ್ಪೆಂಡ್ ಮಾಡದೆ ಹೋದರೆ, ನಮ್ಮ ಭಾರವನ್ನು ದೇವರಿಗೆ ಒಪ್ಪಿಸುವ ಬದಲು ನಾವೇ ಅದನ್ನು ಹೊರುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಜನ ನಿಮ್ಮ ಕುಟುಂಬ ನೀವೇ ನಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ನಿಮ್ಮ ಎಜುಕೇಷನ್ ನೀವೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಸೇವೆ ನೀವೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಒಂದು ಪ್ರಶ್ನೆ, ನಿನ್ನ ಜೀವಿತನ ಯಾರು ನಡೆಸ್ತಾ ಇದ್ದಾರೆ, ದೇವರ ನೀನಾ? ಹಾಗಾದ್ರೆ ನಾವು ಕೆಲಸ ಮಾಡಬಾರ್ದು? ಹಾಗಾದ್ರೆ ನಾವು ಇಲ್ಲ. ಎಲ್ಲರೂ ಗಮನ. ಪ್ರಶ್ನೆ ಇದು, ನಿನಗೆ ಗೊತ್ತಾಗುತ್ತೆ ದೇವರು ನಡೆಸ್ತಾ ಇದ್ದಾರೆ, ನೀನೇ ನಡೆಸ್ತಾ ಇದ್ದಾನೆ ಅಂತ ನಿಂಗೆ ಗೊತ್ತಾಗ್ತದೆ. ಉದಾಹರಣೆ ಏನಂತಂದರೆ, ಒಂದು ಸೂಪರ್ ಗಾಡಿ ತೊಗೊಂಡಿದೀಯಾ, ಆ ಗಾಡಿ ಎಲೆಕ್ಟ್ರಿಕ್ ರೀಚಾರ್ಜ್ ಮಾಡದೇನೆ ಅಥವಾ ಪೆಟ್ರೋಲ್ ಹಾಕ್ದೇನೆ ಇಲ್ಲಿಂದ ಬಾಗ್ಲೂರು ಹೋಗ್ಬೋದಾ? ಹೋಗ್ಬೋದು. ಹೆಂಗೆ? ಪೆಟ್ರೋಲ್ ಇಲ್ದೇನೆ ಗಾಡಿ ಚಾರ್ಜ್ ಮಾಡ್ದೇನೆ ತಳ್ಕೊಂಡು ಹೋಗ್ಬೇಕು ಬಾಗ್ಲೂರಿಗೆ. ಆದರೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡಿದ್ರೆ, ಪೆಟ್ರೋಲ್ ಇದ್ರೆ ಕುತ್ಕೊಂಡು ಹೋಗ್ಬೋದು, ಗಾಡಿನೇ ನಿನ್ನ ತೊಗೊಂಡೋಗುತ್ತೆ. ಅದೇ ಥರ ಎಲ್ಲರೂ ಗಮನ ಇಡ್ರಿ. ಎಷ್ಟೋ ಜನಕ್ಕೆ ಇಲ್ಲಿ ನೀವೇ ನಿಮ್ಮ ಕುಟುಂಬ ನಡೆಸ್ತಾ ಇದ್ದೀರಾ, ಮತ್ತು ನೀವೇ ನಿಮ್ಮ ಕೆಲಸ ಮಾಡ್ತಾ ಇದ್ದೀರ. ಇದನ್ನು ಸ್ವಲ್ಪ ಚೇಂಜ್ ಮಾಡಿ. ನೀವು ಮುಂಜಾನೆ ದೇವರಿಗೆ ಟೈಮ್ ಕೊಡಿ, ನೀವು ಜವಾಬ್ದಾರಿಕೆ ತಗೊಳ್ರಿ, ನೀವು ಕೆಲಸ ಮಾಡಿ, ಸೋಮಾರಿಗಳಾಗಿರ್ಬೇಕು. ಆದರೆ ನಿಮ್ಮ ಹೃದಯದಲ್ಲಿ ಏಮ ದೇವಡೇ ನಾನು ನಡಿಪಿಸ್ತಾ ಉಂದಾಡಪ್ಪ, ನಡಿಪಿಸ್ತಾಡು ಅಂತ ನೀನೇ ಹಾಡಾಡ್ತೀಯ ದೇವರಿಗೆ. ಹಲ್ಲೆಲೂಯಾ. ಇಲ್ಲದೆ ಹೋದರೆ ನೇನೇ ನಡ್ಸ್ಕೊಂಬೋತಾ ಉಂಡಾನು ದೇವುಡ ಅಂತ ಅದೊಂಥರ ಆರಾಧನೆ ಆಗಿರುತ್ತೆ ಅಲ್ವಪ್ಪ? ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ. ಇವತ್ತೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ, ಯಾರು ನಿಮ್ಮನ್ನು ನಡೆಸ್ತಾ ಇದ್ದಾರೆ? ಯಾರು ನಿಮ್ಮ ಕುಟುಂಬ ನಡೆಸ್ತಾ ಇದ್ದಾರೆ? ಜಸ್ಟ್ ಥಿಂಕ್ ಅಲ್ವಾ? ಪ್ರಿಯರೇ, ನೀವು ಇದರ ಸಂದೇಶವನ್ನು ಕೇಳಿಸ್ಕೊಂಡಿದ್ದೀರಾ. ಪ್ರತಿ ಮುಂಜಾನೆ ಅದು ನಿಮ್ಮದಲ್ಲ, ದೇವರದು. ಪ್ರತಿ ಮುಂಜಾನೆ ದೇವರು ನಿಮಗೆ ಉಸಿರು ಕೊಟ್ಟಿರೋದ್ರಿಂದ ಮಾನಸಾಂತರ ಪಡಕ್ಕೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಬಹುಮಾನವಾಗಿ ಸ್ವೀಕಾರ ಮಾಡಿ ಆತನ ವಾಕ್ಯವನ್ನು ಓದ್ರಿ, ಪ್ರಾರ್ಥನೆ ಮಾಡ್ರಿ, ಆರಾಧಿಸ್ರಿ, ವಿಧೇಯರಾಗಿ ನಡ್ರಿ. ಆ ದಿನವೆಲ್ಲ ನಿಮ್ಮ ಮೇಲನ್ನ ಅನುಭವಿಸ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಒಂದು ವೇಳೆ ಇಲ್ಲಿವರೆಗೂ ಯಾರು ಮುಂಜಾನೆ ಬರೀ ಕೆಲಸ ಅಥವಾ ಸೇವೆ ಅಥವಾ ದೇವರೇ ದೈನಂದಿನ ಚಟುವಟಿಕೆಗಳು ಇವುಗಳನ್ನೇ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ನೀನು ಕರುಣಿಸು. ಆದರೆ ಇವತ್ತು ಯಾರು ತೀರ್ಮಾನ ತೆಗೆದುಕೊಂಡಿದ್ದಾರೋ ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡಿ ನಡೆಸು. ಮುಂಜಾನೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಎಲ್ರಿಗೂ ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್